ನಮಸ್ಕಾರ ಎಲ್ಲರಿಗೂ. ವಿಷಯ ಅಂತಂತ ಹೇಳಿದ್ರೆ ನಾವೀಗ ಎಂತ ಮಾಡ್ಲಿಕ್ಕೆ ಹೊರಟ ಚಿಂತು? ಪೆಪ್ಪರ್ ಮಸಾಲ, ಚಿಕನ್ ಪೆಪ್ಪರ್ ಮಸಾಲ. ಬರೀ ಪೆಪ್ಪರ್ ಮಸಾಲೆ ಅಂತ ಕೇಳಲಿಕ್ಕೆ ಹೊರಟದ್ದು ನಾನು. ಚಿಕನ್ ಪೆಪ್ಪರ್ ಮಸಾಲ ಈಗ ಮೊನ್ನೆ ತಂದದ್ರಲ್ಲಿ ಇದು ಕೋಳಿ ಸಾರು ಮಾಡಿದೆ, ಮತ್ತೆ ಕೋಳಿದು ಇದು ಎಂತ ಎಂತ ಅಚ್ಚೆ ಪಲಾವ್ನು ಅಲ್ಲ, ಅಚ್ಚೆ ಬಿರಿಯಾನಿ ಅಲ್ಲ, ಆ ಥರದನ್ನು ಮಾಡಿದ್ದೇನೆ. ಹಾಗೆ ಇವತ್ತು ಇದು ಪೆಪ್ಪರ್ ಮಸಾಲ ಮಾಡುವ ಅಂತ ಹೇಳ್ಕೊಂಡು ಹಾಗೆ ಕೋಳಿಯನ್ನು ತಂದು ಇಟ್ಟಿದ್ದಾರೆ ಇಲ್ಲಿ. ಹಾಗೆ ಈಗ ರೆಡಿ ಆಗುದು. ಇವನಿಗೆ ಇನ್ನು ನಾನು ಹೆಲ್ಪರ್ ಆಗಿ ಇವತ್ತು ಬರ್ತಾ ಇದ್ದೇನೆ. ಡೈಲಾಗ್ ಹೇಳ್ಬೇಕಿತ್ತಂತೆ. ಇದು ಇವನು ತೊಳಿತಾನೆ ಅದನ್ನೆಲ್ಲ ಕ್ಲೀನ್ ಎಲ್ಲ ಮಾಡ್ಲಿಕ್ಕೆ ಎಲ್ಲ ಚಿಂತು. ನಾನು ಮಸಾಲ ಎಲ್ಲ ರೆಡಿ ಮಾಡ್ಲಿಕ್ಕೆ ಲೇಟ್ ಆಗ್ತದೆ, ಜಾಸ್ತಿ ಮಾತಾಡ್ಕೊಂಡಿದ್ದಾರೆ. ನೀನು ಈಗ ತಂದಿಟ್ಟಿದ್ದಾರೆ. ಎಷ್ಟುಂಟು ಚಿಂತು ಇದರಲ್ಲಿ? 200 ಅಂತೆ. ಒಂದೇ ದಿವಸ ಗ್ಯಾಪು. ನಿನ್ನ ಮೊನ್ನೆ ಮುಗೀತು, ವಾಪಸ್ ಇವತ್ತು ಈ ಪಾತ್ರಕ್ಕೆ ಹಾಕ್ತೀಯಾ? ಹಾಕು. ಆ ಪಾತ್ರಕ್ಕೆ ಹಾಕು, ದೊಡ್ಡ ಪಾತ್ರ ಹಾಕು. ಈಗ ನೋಡಿದ್ದಾರೆ. ಇದು ಕೋಳಿ 1.25 kg. ಕೆಜಿಗೆ ಎಷ್ಟ? 175. ಇಷ್ಟೇ ಅಷ್ಟೇ. ಇದು ದಾದ ಬಂತೀನಿ. ಇದು ದಾದ ಬಂತೀನಿ. ಅವೇ ನಾನು ಪೆಪ್ಪರ್ ಮಸಾಲ ಮಾಡ್ತೇನೆ ಅಂತ ಹೇಳಿದ್ದೇನೆ, ಆದರೆ ನಾನು ಎಂತೆಲ್ಲ ಹಾಕ್ತೇನೆ ಐಟಮ್ ಅಂತ ಹೇಳಿಲ್ಲಲ್ಲ. ಪೆಪ್ಪರ್ ಇಷ್ಟು ಕಾಳು ಮೆಣಸು ಹಾಕ್ತೇನೆ ಆಯಿತಾ. ನಾನು ಕ್ಲೀನ್ ಆಯಿತಾ. ನನಗೆ ಅಳತೆ ಪ್ರಕಾರ ಹಾಗೆ ಅಂತ ಗೊತ್ತಿಲ್ಲ, ಒಂದು ಅಂದಾಜಿಯಲ್ಲಿ ಒಂದು ಸಾಕಲ್ಲ, 3 ಸ್ಪೂನು. ಸ್ವಲ್ಪ ಮಾಡೋದು ನಾನು, ತುಂಬ ಇದ್ದದನ್ನು ಎಲ್ಲ 400 ಉಂಟಲ್ಲ, 2 kg 400, ಅದನ್ನೆಲ್ಲವನ್ನು ಮಾಡೋದಿಲ್ಲ. ಸ್ವಲ್ಪ ಈಗ ರಾತ್ರಿಗೆ ತಕ್ಕ ಸ್ವಲ್ಪ ಮಾಡೋದು, ಮತ್ತು ಬೆಳಿಗ್ಗೆ ಏನಾದ್ರು ಬೇರೆ ಏನಾದರೂ ಮಾಡುವ ಅಂತ ಇಟ್ಕೊಂಡು. ಪೆಪ್ಪರ್ ನಾನು ಯೂಟ್ಯೂಬಲ್ಲೆಲ್ಲ ನೋಡಿ ಇದು ಮಾಡೋದು ಆಯಿತಾ, ಪೆಪ್ಪರ್ ಮಸಾಲವನ್ನು. ಅದರಲ್ಲಿ ಪೆಪ್ಪರ್ ಒಟ್ಟಿಗೆ ಕೊತ್ತಂಬರಿಯನ್ನು ಕೂಡ ಹಾಕಿ ಹುರಿದಿದ್ರು. ನಾನು ಹಾಗೆ ಮಾಡೋದಿಲ್ಲ, ಬರೀ ಪೆಪ್ಪರನ್ನು ಸ್ವಲ್ಪ ಹುರ್ಕೊಂಡು ಇದನ್ನು ಹುಡಿ ಮಾಡಿ ಆಮೇಲೆ ಇದನ್ನು ಅಂತ ಕೊತ್ತಂಬರಿ ಜೀರಿಗೆ ಎಲ್ಲ ಹುರ್ಕೊಳ್ತೇನೆ. ಇದನ್ನು ಮಿಕ್ಸಿಗೆ ಹಾಕಿ ಹುಡಿ ಆಗ್ಲಿಕ್ಕಿಲ್ಲ, ಚಿಂತು ಗುದ್ದು ಅಲ್ಲ. ಹೌದು, ಅವನು ಇರುದು ನನಗೆ ಅದಕ್ಕೆ. ಚಿಂತು ನೋಡಿ ಪೆಪ್ಪರ್ ಈಗ ಗುದ್ದುತ್ತಾ ಇದ್ದಾನೆ. ಇದು ಎಂತ ಕುಟ್ಟುಕಲ್ಲಲ್ಲಿ ಗುದ್ದುತ್ತಾ ಇರೋದು. ಹಾಗೆ ತಿರ್ಗಿಸಿರೋದು, ಇದಾಗ್ಲಿಕ್ಕಿಲ್ಲ ಅಣ್ಣ, ಗುದ್ದು ಚೆಕ್ ಗುದ್ದು ಕೆಳಗೆ ಸೈಡಲ್ಲಿ ಅವನ ಅರ್ಧ ಚಡ್ಡಿಯನ್ನು ಇಟ್ಕೊಂಡದ್ದು ನಾನು. ಇಲ್ಲಿ ಕೊತ್ತಂಬರಿ ಹಾಕ್ತಾ ಇದ್ದೇನೆ. ಇಷ್ಟು ಕೊತ್ತಂಬರಿ ಹಾಕಿದ್ದೇನೆ. ಇಲ್ಲಿ ಕೊತ್ತಂಬರಿ ಒಂದು 2 ಸ್ಪೂನಿನಷ್ಟು ಕೊತ್ತಂಬರಿಯನ್ನು ಹಾಕಿಕೊಂಡಿದ್ದೇನೆ. ಇದು ಸ್ವಲ್ಪ ಹುರಿದಿದ್ದು ಹಾಕಿಕೊಂಡು ಬರುವಾಗ ಈ ಜೀರಿಗೆ ಮತ್ತು ಮೆಂತೆಯನ್ನು ಹಾಕಿಕೊಳ್ಳುವ. ಚೇತು ಇವತ್ತು ಹೋಗುವವನೆಲ್ಲ ಚೇತು ನೀನು? ಇವತ್ತು ಹೋಗುವವನು. ಹಾಗೆ ಹಾಸ್ಪಿಟಲೆಲ್ಲ ಹೋಗಿ ಬಂದಾಗುವಾಗ ಡಾಕ್ಟ್ರ್ ಒಂದು 2 ದಿವಸ ರೆಸ್ಟ್ ತೆಗಿಬೇಕು ಅಂತ ಹೇಳಿದರು. ಹಾಗೆ ಹಾಸ್ಪಿಟಲಿಗೆ ಹೋಗಿ ಆಗುವಾಗ ಒಂದು 2-3 ದಿವಸ ರೆಸ್ಟ್ ತೆಗಿಬೇಕು. ನನಗೆ ಅದು ನೆನಪೇ ಇಲ್ಲ. ಇವನು ಈ ಥರ ಗುದ್ದಿಕೊಂಡು ನಾನಿಲ್ಲಿ ರಾಮಾಯಣದಲ್ಲಿ ಎಲ್ಲಿ ಕೇಳ್ತದೆ. ಇಲ್ಲಿ ಕೊತ್ತಂಬರಿ ಮತ್ತು ಜೀರಿಗೆ ಮೆಂತೆ ಇಷ್ಟನ್ನು ಹಾಕ್ಕೊಂಡು ಹುರ್ಕೊಂಡಿದ್ದೇನೆ. ಇದನ್ನೀಗ ಹುಡಿ ಮಾಡುವ. ನನ್ನ ಕೈ ಚೆಂದ ಇಲ್ಲ, ಚೆಂದ ಉಂಟಾ? ಸೌದೆ ಭಾರಿ ಚೆಂದ ಉಂಟು. ಈ ಒಂದು ಅಷ್ಟೊತ್ತಿಗೆ ಇದೆ. ಇದು ಚಂದಲ್ಲ ನೋಡು. ಯಾವ ಕೈ ಚಂದ ಇದ್ದಲ್ಲಿ ಇದಲ್ಲ, ಕಪ್ಪು ಕಸ್ತೂರಿ, ಕಪ್ಪು ಕಸ್ತೂರಿ ಅಲ್ಲ, ಅದಕ್ಕೆ ಕಚ 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 ಕಚ. 2 ಈರುಳ್ಳಿ. ಇದು ಪೆಪ್ಪರ್ ಮಸಾಲೆಗೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಬೇಕು, ಹಾಕಿದ್ರೆ ಒಳ್ಳೇದು. ಏನಂತೀರಾ? ನಮ್ಮನ್ಸು ಒಡೆದು ಮಾಡಿರ್ತೀವಿ. 2 ಈರುಳ್ಳಿ ಎಲ್ಲ ಯಾಕೆ ಅಲ್ಲ? 4, ಅದಕ್ಕೆ 4 ಹಾಕಿತ್ತು. 4 ಇರ್ಲಿಕ್ಕಿದ್ದೇನೆ. ಅದು 2 ಅಲ್ಲ. ಇವನಿಗೆ ಅರ್ಧ ಯಾವುದು ಇಡೀ ಯಾವುದು ಗೊತ್ತಿಲ್ಲ. ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಒಂದು ಟೊಮೆಟೊವನ್ನು ಹಾಕ್ತಾ ಇದ್ದೇನೆ. ಗೊತ್ತಿಲ್ಲ ನನಗೆ ಪೆಪ್ಪರ್ ಮಸಾಲೆಗೆ ಟೊಮೆಟೊ ಹಾಕ್ತಾರಾ, ಅದು ಗೊತ್ತಿಲ್ಲ ನನಗೆ. ಆದರೆ ಟೊಮೆಟೊ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಆಗ್ತದಲ್ಲ ಅಂತ ಹಾಕೋದು ನಾನು. ಅಲ್ಲ, ಹಾಗಾದ್ರೆ ಪೆಪ್ಪರ್ ಮಾಡಿ ನಮಗೆ ಸಾರು ಅಂತ ಇವತ್ತು. ಸಾರಿಲ್ಲ ಸಾರಂದ್ರೆ ಇದು ನಿಂಗೆ ತುಂಬ ಡ್ರೈ ಮಾಡೋದಿಲ್ಲ ನಾನು. ಮತ್ತೆ ಒಳ್ಳೆ ಇರ್ತದೆ. ಅಲ್ಲ, ಸ್ವಲ್ಪ ನಿಂಗೆ ಹಾಗೆ ಇರ್ತದೆ
ಸಾರು ಮಾಡಬೇಕಾ? ಗೊತ್ತಿಲ್ಲ, ಸಾರು ಬೇಡ. ಬೇಡ ಬೇಡ, ಪೆಪ್ಪರ್ ಸಾಕು. ಬರೀ ಪೆಪ್ಪರ್ ಮಾಡಿದ್ರೆ ಸಾರು ಅಂತ, ಗ್ರೇವಿ ನಾಳೆ ಬೆಳಿಗ್ಗೆ ಅಂತ. ಬೆಳಿಗ್ಗೆ ನಾನು ಮಾಡ್ತೇನೆ, ನಿಂಗೆ ಬೆಳಿಗ್ಗೆ ಬಗ್ಗೆ ಯೋಚನೆ ಅಂತಕ್ಕೆ. ಇದು ಮಂಗ, ಅದು ಮಂಗನೇ ಅದು. ಮಂಗನಿ ತಕೊಂಡು ನೀನೀಗ ಇಂಗ್ಲೀಷ್ ಅಕ್ಕ ನಾನೊಂದು ಹೇಳ್ಬೇಕಾ? ನಿನಗೆ ಈಗ ವಿಡಿಯೋ ಮಾಡುವಾಗ ಇಂಗ್ಲೀಷಲ್ಲಿ ಈಗ ವಿಡಿಯೋ ಮಾಡಬೇಕು. ಇಂಗ್ಲೀಷಲ್ಲಿ ನಿನ್ನ ಇಂಗ್ಲೀಷ್ ತೋರಿಸ್ಬೇಕು. ಆಕ್ಚುಲಿ 3 ಸ್ಪೂನ್ ಆಯಿಲ್. ಓಪನ್ ದ ಗ್ಯಾಸ್. ಓಪನ್ ದ ಗ್ಯಾಸ್ ಅಲ್ಲ, ಆನ್ ದ ಗ್ಯಾಸ್. ಆನ್ ದ ಗ್ಯಾಸ್. ಓಪನ್ ಅಂತ ಹೇಳಿದ್ರೆ on the gas. After this ಒಗ್ಗರಣೆ. ಪೆಪ್ಪರ್ ಮಸಾಲ ನಾಟ್ ಒಗ್ಗರಣೆ. ಓನ್ಲಿ ಆನಿಯನ್. ಓನ್ಲಿ ಆನಿಯನ್. ಆನಿಯನ್ ಟು ಟೊಮೆಟೊ. ಆಯಿಲ್ ಆಡ್ ಆನಿಯನ್ ಟು ಆಯಿಲ್ ಅಲ್ಲ. ಬಾಚಿಂತ ಹೇಳಿಕೊಡು ನನಗೆ, ಹೇಳಿಕೊಡು. ಹೋಗು, ನೀನು ಅಲ್ಲಿ ಹೋಗು, ಅಲ್ಲಿ ಹೋಗು, ಅಮ್ಮನ ಹತ್ರ ನಿಂತು. ಓಕೆ, ಹೇಳು. ಅವನಿಗೆ ಗೊತ್ತಿಲ್ಲ. ಹೇಳು. ಜೈ ಕನ್ನಡ. ಜೈ ಕನ್ನಡ ಅಲ್ಲ, ಜೈ ಇಂಗ್ಲಿಷ್. ಹೇಳು. ಮಿಕ್ಸ್ ಮಾಡಿ ಇಂಗ್ಲಿಷ್ ಸೆಕೆಂಡ್ PU ಇವನು, ಸೆಕೆಂಡ್ PU. ಹೇಳು ನೋಡಿ ಇವನ ಆನಿಯನ್ को मिक्स करिए, ठीक है? ಇಂಗ್ಲಿಷ್ ಹಿಂದಿ ಅಲ್ಲ, ನನಗೆ ಇಂಗ್ಲಿಷ್ಗಿಂತ ಜಾಸ್ತಿ ಹಿಂದಿ ಬರುತ್ತೆ. ಟೀಕೆ ಬೇಡ ನಿಂದು. ಓಕೆ ಓಕೆ, ಟೀಕೆ ಬದಲು ಓಕೆ ಬರಲಿ. ಪ್ಲೀಸ್ ಮಿಕ್ಸ್ ದ ಆನಿಯನ್. ನೆಕ್ಸ್ಟ್ ಸ್ಟೆಪ್ ಟೊಮೆಟೊ ಆಡೆಡ್ ಆಡೆಡ್ ಅಲ್ಲ, ಆಡಿಂಗ್. ಆಡಿಂಗ್ now this is added. I'm adding tomato to this. You are not, we. You guys are. You are cameraman. We are cooker. Chef. Interruption. ಮೈ ಫೇಸ್ Beautiful. ನೋ ಕವರಿಂಗ್, ಸೈಡ್ ಬ್ಯಾಕ್, ಗೋ ಬ್ಯಾಕ್. ಆಕ್ಚುಲಿ ಶರ್ಪಂಡ್ ಹುಡುಗ. It is brown color. Just check. It should be like this. After that, tell me. 5 minutes waiting. 5 minutes. Chicken adding. You need to wait again 5 minutes. ಚಿಕನ್ ಆ್ಯಡ್. Okay, so to add chicken you need to wait 5 minutes. ಓಕೆ. Okay. You need to say yes or no. ಎಸ್. Yes. ನಾನು ಎಷ್ಟು ಮಾತಾಡ್ತಿದ್ದೆ ಮಾರಾಯ, ಇದಕ್ಕೆ ಇಲ್ಲದಿದ್ರೆ ನೀನೊಂದು ಇಂಗ್ಲಿಷ್ ಮಾತಾಡು ಅಂತ ಹೇಳಿದ್ರೆ ನಂತರ ನನ್ನ ಬಾಯಿ ಕಟ್ಟಿ ಹೋದಾಗಿದೆ. ಇಲ್ಲ ನಾನು ಎಷ್ಟಿಗೆ ಬಿಡ್ತಿದ್ದೆ ಬಡ 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 ಅಂತ ಹೇಳಿಕೊಂಡು ಅಲ್ಲ. ನಾನು ಎನ್ಸುದು ಮಾಡಿ ಆಗ್ಲಿಕ್ಕಿಲ್ಲ ಅಣ್ಣ, ಈ ಇಂಗ್ಲಿಷ್ ಮಾತಾಡ್ಲಿಕ್ಕೆ ಹೊರ ನನ್ನ ಕನ್ನಡ ಮಾತೇ ಮರ್ತು ಹೋಗ್ತದೆ. ಅದಕ್ಕೆ ನಾನು ಇಂಗ್ಲಿಷ್ ಮಾತಾಡುದಿಲ್ಲ. ನಾವು ಈಗ ಯಾವತ್ತೂ ಕೂಡ ಉಂಟಲ್ಲ, ನಾವು ಕನ್ನಡಿಗರಲ್ಲ, ಕನ್ನಡಕ್ಕೆ ನಾವು ಗೌರವ ಕೊಡ್ಬೇಕು. ಇವನು ಪಾತ್ರವನ್ನು ಬಿಡಿಸಿಲ್ಲ ಗಡಿ ಕೊಡ್ತಾನ ಅಂತ ಪೇಪರ್ ಮಾಡಿ ಬಿಡ್ತಾನ ಅಂತ. ಉಪ್ಪು ಹಾಕಿದೆ, ಕಲ್ಲುಪ್ಪು. ಸಾಲ್ಟ್ ಸ್ಟೋನ್ ಅಂತೆ. ಇವನು LKG ಇಂದ ಇಂಗ್ಲಿಷ್ ಮೀಡಿಯಂ ಹೋದವನು ಇವನು. ಅದು ಉಂಟಲ್ಲ, ನಾನು 8th ನಮ್ಮ ಕನ್ನಡ ಮೀಡಿಯಂ ಇರೋದು ಹಾಗೆ. ಅದು ಹೇಗೆ LKG ಇಂದ 7th ತನಕ ಇಂಗ್ಲಿಷ್ ಮೀಡಿಯಂ ಹೋಗಿದ್ದಾನೆ. ಅಲ್ಲಿಂದ 8th ಹಾಕಿದ ಅದು ಕನ್ನಡನೇ ಆಯ್ತು. ಅಲ್ಲಿಂದ 9th ಹಾಕಿದ ಅಲ್ಲಿನೂ ಇಂಗ್ಲಿಷ್ ಇಲ್ಲ, ಅಲ್ಲಿ ಜಾಸ್ತಿ ಕನ್ನಡನೇ ಆಯ್ತು. ಇವನಿಗೆ ಮರ್ತೋಯ್ತಂತೆ. ಈಗ ಸೆಕೆಂಡ್ PU ಇಂಗ್ಲಿಷ್, ಫಸ್ಟ್ PU ಸೆಕೆಂಡ್ PU ಇಂಗ್ಲಿಷ್ ಅಲ್ವಾ? ಎಂತ ಇಲ್ಲ, ನಾವು ಕನ್ನಡ ಮಾತಾಡ್ತೀವಿ. ಯಾಕೆ ಕನ್ನಡ ಮಾತಾಡುದ? ಶಾಲೆಯವರು ವಿಡಿಯೋ ನೋಡ್ತಾರೆ. ಇವ್ರು ಕನ್ನಡ ನೋಡ್ತೀರಲ್ಲ ಮೇಡಮ್, ಇವನು ಕನ್ನಡ ಮಾತಾಡುದಂತೆ ಕ್ಲಾಸಲ್ಲಿ. ಪನಿಷ್ಮೆಂಟ್ ಕೊಡ್ಬೇಕು, ಅವನನ್ನು ಇಂಗ್ಲಿಷಲ್ಲೇ ಮಾತಾಡಿಸ್ಬೇಕು. ಮತ್ತೆಂತಕ್ಕೆ ಅವ್ರು ಇಂಗ್ಲಿಷ್ ಮಾತಾಡಿ ಅಂತ ಹೇಳಿದ, ಅವನು ರೂಲ್ಸ್ ಬ್ರೇಕ್ ಮಾಡ್ತಾ ಇದ್ದಾನೆ. ಈಗ ಇದಕ್ಕೆ ಎಂತ ಹಾಕ್ಬೇಕು ಅಂತ ಹೇಳಿದ್ರೆ, ವಿಡಿಯೋದಲ್ಲಿ ಮರಳು ಕಟ್ಟೋದಾದ್ರೆ ನಂಗೆ ಈಗ ಇದು ಹಾಕ್ಲಿಕ್ಕೆ ಮರ್ತೋಗ್ತದಲ್ಲ. ಈಗ ಇದಕ್ಕೆ ಎಂತ ಹಾಕುವ ಅಂತೇಳಿ ಹುಳಿ ಹಾಕ್ಲಿಕ್ಕೆ ಉಂಟು ಸ್ವಲ್ಪ. ಹುಳಿ ಹಾಕಿದೆ ಆಯ್ತಾ, ಹುಣಸೆ ಹುಳಿಯನ್ನು ಸ್ವಲ್ಪ ನೀರು ಮಾಡಿ ಹಾಕಿದ್ದೇನೆ. ಅವನು ಹುಳಿ ಹಾಕುವಾಗ ಇದೇ ಮಾಡಲಿಲ್ಲ. ಎಂತ ಮಾಡಲಿಲ್ಲ, ವಿಡಿಯೋನೇ ಮಾಡಲಿಲ್ಲ. ಆಚೆ ಏನೋ ಮಾಡಿಕೊಂಡಿದ್ರು. ನಾನು ಹಾಗೆ, ನನಗೆ ಇದುಂಟಲ್ಲ ಈಗ ಕರಿಯಾಡ, ನಾವು ಎಂತ ಹೇಳ್ತೇವೆ ಇದಕ್ಕೆ, ಕರಿಯಾಡ ಅಂತ ಹೇಳ್ತೇವೆ. ಇನ್ನು ತುಳಲ್ಲಿ ಎಂತ ಹೇಳ್ದ ಅದಕ್ಕೆ, ಲಿವರ್ ಅಲ್ಲ, ಚೆಕ್ ಕರಿಯಾಡ ಅಂತೆ, ಲಿವರ್ ಆಯ್ತಾ.
ಈ ಲಿವರ್ ಅಂದ್ರೆ ಲಿವರನ್ನು ನಮ್ಮಲ್ಲಿ ನಾನು ಮಾತ್ರ ತಿನ್ನೋದು, ಯಾರು ಮುಟ್ಟೋದಿಲ್ಲ. ಅದು ಮಣ್ಣು ಮಣ್ಣು ಆಗದಂತೆ, ಚಂದನೇ ಆಗೋದಿಲ್ಲಂತೆ. ಹಾಗಾದ ಕಾರಣ ಅದನ್ನು ಯಾರು ಮುಟ್ಟೋದಿಲ್ಲ. ಅದಕ್ಕೆ ನಾನು ಒಬ್ಬಳೆ ನಾನು ತಿನ್ನುವಾಗ ಉಂಟಲ್ಲ, ಛೀ ಅದನ್ನು ತಿನ್ನೋದಂತ. ಚಿಕ್ಕದಿರುವಾಗ ನಾವು ಅದಕ್ಕೆ ಜೀವ ಬಿಡುದು. ನೀನು ಮುಸುಳು ನಿನ್ನದು ಇಷ್ಟೇ ಎದುರು ತಂದ್ರೆ ನನ್ನ ಮುಸುಳು ಎಲ್ಲಿ ಕಾಣ್ತದೆ. ಸ್ವಲ್ಪ ಪೆಪ್ಪರ್ ಹುಳಿ ಮಾಡಿ ಇಟ್ಟಿದ್ದೇವಲ್ಲ, ಅದನ್ನು ಸ್ವಲ್ಪ ಹಾಕ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ಈಗ ಇದು ಕುದಿಯುವಾಗ ಅದಕ್ಕೆ ಎಂತ ಪೀಸಿಗೆ ಸ್ವಲ್ಪ ಖಾರ ಎಲ್ಲ ಎಳಿಬೇಕಲ್ಲ ಅಲ್ಲ, ಅದಕ್ಕೆ ಈಗ ಸ್ವಲ್ಪ ಪೆಪ್ಪರ್ ಮಸಾಲವನ್ನು ಈಗ ಪೆಪ್ಪರ್ ಮಸಾಲ ಅಲ್ಲ, ಪೆಪ್ಪರ್ ಹುಡಿಯನ್ನು ಹಾಕ್ತಾ ಇದ್ದೇನೆ. ಈಗ ಹಾಗೆ ಮಾಡೋದು ಹೀಗೆ ಮಾಡೋದು ಅಂತ ಹೇಳುವಷ್ಟು ನನಗೆ ಗೊತ್ತಿಲ್ಲ. ಒಟ್ಟಾರೆ ಸ್ವಲ್ಪ ಟೇಸ್ಟಾಗಿ ಉಪ್ಪು ಖಾರ ಹುಳಿ ಎಲ್ಲ ಬಂದರೆ ಸಾಕು ಅಲ್ಲ ಚೇತು? ಅಷ್ಟೇ, ಯಾವ ತಿನ್ಲಿಕ್ಕಾದ್ರೆ ಆಯ್ತು ಅಷ್ಟೇ. ಎಷ್ಟೊತ್ತಾಯ್ತು ಅಲ್ಲಿ ಕಟ್ ಮಾಡ್ಲಿಕ್ಕೆ ಉಂಟು. ಇವಳೆ ಚಂದನದ ಗೊಂಬೆ, ಇವಳೆ ಇವಳೆ ಚಂದನದ ಗೊಂಬೆ, ಚೆಲುವಾದ ಗೊಂಬೆ ಚಂದನದ. ಪೆಪ್ಪರ್ ಮಸಾಲ ವಾಪಸ್ ಹಾಕ್ತಾ ಇದ್ದೇನೆ. ಚಂದ ಮಿಕ್ಸ್ ಮಾಡಬೇಕು. ಈಗ ಇದೆಲ್ಲ ಹಾಕುವ, ಕಲ್ಲನ್ನು ಕೂಡ ಹಾಕಲ್ಲ ಬೇಯ್ಲಿ ಒಟ್ಟಿಗೆ ಅಲ್ಲ. ನಂಗೆ ಎಂತ ಗೊತ್ತಾ, ನನಗೆ ಬೆಳ್ಳುಳ್ಳಿ ಸ್ವಲ್ಪ ಹಾಕಬೇಕಿತ್ತು ಮಾರ್ರೆ, ಆಗಲೇ ಕಟ್ ಮಾಡಿ ಬೆಳ್ಳುಳ್ಳಿ ಹಾಕಲಿಲ್ಲ. ಈಗ ಹಾಕ್ತಾ ಇದ್ದೇನೆ. ಬೇಯ್ಬೋದು, ತೊಂದರೆ ಇಲ್ಲ, ಬೇಯ್ಲಿ. ಹಂಗೆ ಹಾಕಲಿ. ಒಂದು ಸಲ ಹೋಗು ಮಾರಾಯ. ಹೋಗು ಸ್ನಾನ ಹೋಗಿ ಬಂದ ಸ್ನಾನಕ್ಕೆ. ಮರಲ್ಲ ಅಂತ ಹೇಳಿದ್ರೆ ಮರಲ್ಲ ಅವನು. ಎಣ್ಣೆ ಕಾಣ್ತಾ ಉಂಟು. ಹೌದಲ್ಲ, ಅದು ಕೊತ್ತಂಬರಿ ಸೊಪ್ಪ ಫ್ಯಾಟ್ ಬರ್ತದೆ. ಹೌದೌದೌದು, ಎಣ್ಣೆ ಜಾಸ್ತಿ ಆಗಿದೆ ಮಾತ್ರ ಹಾಕಿದ್ ನಾನು. ಎಣ್ಣೆ ತೆಗಿತಾನೆ, ಎಣ್ಣೆ ಜಾಸ್ತಿ ಆಗಿದೆ ಅದರಲ್ಲಿ. ಎಲ್ಲರ ಮನೆಯಲ್ಲಿ ಹೀಗೆಲ್ಲ ಮಾಡ್ತಾರೆ. ಅದು ವಿಡಿಯೋ ಮಾಡುವಾಗ ಮಾತ್ರ ದೊಡ್ಡ ಇದರಾಗೆ ಮಾಡೋದು ಅಲ್ಲಣ್ಣ. ನಾವು ಹಾಗೆಲ್ಲ ಮಾಡೋದಿಲ್ಲ. ವಿಡಿಯೋಕ್ಕಾದ್ರೆ ಇದ್ದದ್ದು ಇದ್ದಾಗೆ ತೋರಿಸೋದು. ಎಲ್ಲರ ಮನೆಯಲ್ಲಿ ಹೀಗೆಲ್ಲ ಮಾಡ್ತಾರೆ. ಅದು ವಿಡಿಯೋದಲ್ಲಿ ತೋರಿಸೋದಿಲ್ಲ, ಹೀಗೆ ಮಾಡಿ ಅಂತ ಹೇಳ್ತಾರೆ. ಸ್ವಲ್ಪ ಮೆಣಸಿನ ಹುಡಿಯನ್ನು ಹಾಕುವ ಅಂತ. ಈಗ ನಾನು ಕೊತ್ತಂಬರಿ, ಜೀರಿಗೆ ಮತ್ತು ಸ್ವಲ್ಪ ಮೆಂತೆ ಹುಡಿ ಮಾಡಿ ಸಾಕಲ್ಲಣ್ಣ. ಎಲ್ಲ ಹಾಕಿದರೆ ಅದು ಚೆಂದಾಗೋದಿಲ್ಲ. ಇದನ್ನು ಕೂಡ ಹಾಕ್ತೇನೆ ಒಟ್ಟಿಗೆ. ಇದನ್ನೀಗ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬಿಡ್ತೇನೆ. ಈಗ ಇದು ರೆಡಿ ಆಯಿತು. ನಾನು ಟೇಸ್ಟ್ ನೋಡಿ ನಾನೇ ಹೇಳ್ತೇನೆ. ನಾಲಿಗೆ ಸುಟ್ಟೇ ಇತ್ತು ಅಂತ. ಸೂಪರ್ ಆಗಿದೆ, ಎಲ್ಲರಿಗೂ ಇಷ್ಟ ಆಗ್ಬೋದು ಮಾತ್ರ. ಚೆಂದಾಗಿದೆ. ವಿಡಿಯೋ ಕರೆಕ್ಟಾಗಿ ನಾನು ಹೇಳಲಿಲ್ಲ ಅಂತೇಳಿ ಆದರೂ ಕೂಡ ಈ ರೀತಿ ಮಾಡಿದರೆ ಒಳ್ಳೆ ಟೇಸ್ಟ್ ಬರ್ತದೆ. ನೀವು ಕೂಡ ಟೇಸ್ಟ್ ಮಾಡಿ ನೋಡಿ, ನೀವು ಕೂಡ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿ ತನಕ ಬಾಯ್.